ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ಒತ್ತಾಯದಿಂದ ರೈತರ ಜಮೀನು ಪಡಿತಾ ಇದೆ. ಈ ಮೂಲಕ ರೈತರನ್ನ ಒಕ್ಕಲೆಬ್ಬಿಸೋದಕ್ಕೆ ಹೊರಟಿದ್ದಾರೆ. ಇದು ಅಪರಾಧ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂ ಖುದ್ದಾಗಿ ಆಸಕ್ತಿ ಹೊಂದಿದ್ದಾರೆ. ಇದರಲ್ಲಿ ರಾಹುಲ್ ಗಾಂಧಿ ಮಧ್ಯ ಪ್ರವೇಶ ಮಾಡಬೇಕು, ಟೌನ್ಶಿಪ್ ತಡೆಯುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ಲಿ. ಬಿಜೆಪಿ ರೈತ ಪರ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಮೋದಿ ಹೆಸರು ಹೇಳಿ ದಲ್ಲಾಳಿ ಕೆಲಸ ಮಾಡಿದ್ರೆ ಬಿಜೆಪಿ ಇದಕ್ಕೆ ಅವಕಾಶ ಕೊಡೋದಿಲ್ಲ. 70% ರಿಂದ 80% ರೈತರು ಒಪ್ಪಿದ್ರೆ ಮಾತ್ರ ಭೂ ಸ್ವಾಧೀನ ಮಾಡಬೇಕು. ಅದರಲ್ಲಿ 100% ರೈತರಿಂದ ವಿರೋಧ ಇದೆ ಅಂತ, ರೈತರಿಂದ ಒತ್ತಾಯ ಪೂರ್ವಕವಾಗಿ ಭೂಮಿ ಪಡಿತಿರೋದು ಸರಿಯಲ್ಲ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿಲಿರ್ತಕ್ಕಂಥ ರೈತರ ಸಮಸ್ಯೆ ಇರ್ಬೋದು, ರಾಜ್ಯದಲ್ಲಿ ಯಾವುದೇ ಎಲ್ಲೇ ರೈತರ ಸಮಸ್ಯೆ ಇದ್ದಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇರ್ತದೆ. ಹಾಗಾಗಿ ಬಿಡದಿನಲ್ಲೂ ಕೂಡ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಆಡಳಿತ ನೀಡ್ತೇವೆ ಅಂತ ಹೇಳಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. 100% 100% ರೈತರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಯಾವುದೇ ಒಂದು ಟೌನ್ಶಿಪ್ಗಾಗಲಿ ಮತ್ತೊಂದು ಕಾಲ ಬಿಡ್ಕೊಡೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಆ ಪಕ್ಷದ ಏನು ರಾಹುಲ್ ಗಾಂಧಿಯವರು ಇದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಇವತ್ತು ರೈತರನ್ನ ಒಕ್ಕಲೆಬ್ಸೋದಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಕೂಡ